ಅತ್ಯಂತ ಜ್ಞಾನವುಳ್ಳ ವಿಶೇಷ ಮತ್ತು ಸಾಮಾನ್ಯ ಸಾಪೇಕ್ಷತೆಯ ಪಿತಾಮಹ ಎಂದೆನಿಸಿಕೊಂಡಿದ್ದ ಐನ್ಸ್ಟೈನ್ ಮೆದುಳಿನ ವಿಶೇಷತೆಗೆ ವೈದ್ಯಕೀಯ ಲೋಕವೇ ಅಚ್ಚರಿಪಟ್ಟಿತ್ತು. ಜಗತ್ತಿನಾದ್ಯಂತ ಎಲ್ಲರೂ ಇಷ್ಟಪಡುವ ಪ್ರೀತಿಸುವ ಒಬ್ಬ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್. ಇವರು 1879 ಮಾರ್ಚ್ 14ರಂದು ಜರ್ಮನಿಯ ಉಲ್ಮ್ನಲ್ಲಿ ಜನಿಸಿದರು. ಐನ್ಸ್ಟೈನ್ 9 ವರ್ಷಗಳವರೆಗೆ ಮಾತನಾಡದೆ ಮೂಗನಾಗಿ ಮಾತಿನ ಸಮಸ್ಯೆ ಅನುಭವಿಸಿದ್ದರು ಎನ್ನುತ್ತಾರೆ. ಆದರೆ ಐನ್ಸ್ಟೈನ್ ಹೆಚ್ಚು ಮೌನಿಯಾಗಿರುತ್ತಿದ್ದು ಭಾವನೆಗಳನ್ನ ಹೊರಹಾಕಲು ಅವರ ಬಳಿ ದಾರಿಗಳಿರಲಿಲ್ಲ. ಆ ಸಮಯ ಹೆಚ್ಚು ಹೆಚ್ಚು ಯೋಚನೆಗಳು ಅವರ ತಲೆಗೆ ಬಂದಿರಬಹುದು ಎನ್ನಲಾಗಿದೆ. ಇಂತಹ ರೋಚಕ ವಿಷಯಗಳನ್ನ ಹೊಂದಿರುವ ಆಲ್ಬರ್ಟ್ ಐನ್ಸ್ಟೈನ್ ಅವರ ಜೀವನಗಾಥೆ ಖಂಡಿತವಾಗಿಯೂ ಒಂದು ಕುತೂಹಲಕಾರಿಯಾದ ವಿಷಯ. ಅವರ ಕುತೂಹಲಗಳಿಂದಲೇ ಸಾಕಷ್ಟು ಅನ್ವೇಷಣೆಗಳು ವಿಜ್ಞಾನದಲ್ಲಿ ಹೆಸರು ಗಳಿಸಲು ಸಾಧ್ಯವಾಗಿದೆ. ಇವರ ಅನ್ವೇಷಣೆಗಳು ಇಂದು ಜನರ ಜೀವನ ಶೈಲಿಯನ್ನೇ ಬದಲಿಸುವುದಕ್ಕೆ ಕಾರಣವಾಗಿದೆ. ಆದರೆ ಐನ್ಸ್ಟೈನ್ ಅವರ ಜೀವನ ಕೇವಲ ವಿಜ್ಞಾನ ಪ್ರಪಂಚಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಅವರ ವಿಜ್ಞಾನವೇ ಒಂದು ವಿಶ್ವಕೋಶ ಎಂದು ಹೇಳಬಹುದಾಗಿದೆ. ಐನ್ಸ್ಟೈನ್ ಎನ್ನುವ ಪದ ಜೀನಿಯಸ್ ಎನ್ನುವುದಕ್ಕೆ ಪರ್ಯಾಯ ಎಂದು ಕರೆಸಿಕೊಂಡಿದೆ. ಐನ್ಸ್ಟೈನ್ ಒಟ್ಟಾರೆ ತಮ್ಮ ಜೀವಿತಾವಧಿಯಲ್ಲಿ 300ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧ ಮತ್ತು ಇತರ 150ಕ್ಕೂ ಹೆಚ್ಚು ಪ್ರಬಂಧ ಬರೆದಿದ್ದಾರೆ. ಭಾರತದ ಸತ್ಯೇಂದ್ರನಾಥ್ ಬೋಸ್ ಜೊತೆಗೂಡಿ ನೀಡಿದ್ದ ಬೋಸ್ ಐನ್ಸ್ಟೈನ್ ನ್ಯಾಸ್ಟಿಕ್ಸ್ ಸೇರಿದಂತೆ ಐನ್ಸ್ಟೈನ್ ರೆಫ್ರಿಜರೇಟರ್, ಐನ್ಸ್ಟೈನ್ ನ್ಯಾಸ್ಟರ್ ಸಿದ್ಧಾಂತ, ಐನ್ಸ್ಟೈನ್ ಇಕ್ವೇಷನ್, ಹಾಫನ್ ಇಕ್ವೇಷನ್, ಐನ್ಸ್ಟೈನ್ ನೋಡೋಲೊಪ್ಸಿ, ರೋಸೆನ್ ಪ್ಯಾರಾಡಾಕ್ಸ್ ಇವುಗಳು ಪ್ರಮುಖವಾದದ್ದು. ಇರ್ವಿನ್ ಶ್ರೋಡಿಂಗರಿಗೆ ಸಂಶೋಧನೆ ಸೂಚಿಸಿದ್ದು ಐನ್ಸ್ಟೈನ್ನ ಹಿರಿಮೆಗಳಲ್ಲೊಂದು. ಜೀವನದಲ್ಲಿ ಯಶಸ್ಸು ಸಿಗಬೇಕೆಂದರೆ ಪ್ರತಿನಿತ್ಯ ಕೆಲಸ ಮಾಡಿ ಒಂದಿಷ್ಟು ಕಾಲ ಮೈಂಡ್ ರಿಲೀಫ್ ಮಾಡಿಕೊಂಡು ತಮ್ಮ ಪಾಡಿಗೆ ತಾವು ಇದ್ದರೆ ಸಾಕು, ಅದುವೇ ಉತ್ತಮ ಜೀವನಕ್ಕೆ ಸಾಕ್ಷಿಯಾಗುತ್ತದೆ ಎನ್ನುತ್ತಿದ್ದರು. ಸಮಾಜಕ್ಕೆ ಮಾತ್ರ ಸೂತ್ರ ಹಾಕಿರದೆ ಪತ್ನಿಗೂ ಸೂತ್ರವನ್ನ ಹಾಕಿದ್ದರು. ನನ್ನ ಬಟ್ಟೆಯನ್ನ ಚೆನ್ನಾಗಿ ಇಟ್ಟಿರಬೇಕು, ದಿನಕ್ಕೆ 3 ಬಾರಿ ಊಟ ಕೊಡಬೇಕು, ನಾನು ಮಲಗುವ ಕೋಣೆ ಮತ್ತು ನನ್ನ ಟೇಬಲ್ ಚೆನ್ನಾಗಿರಬೇಕು, ಅದರಲ್ಲೂ ನನ್ನ ಟೇಬಲ್ ಅನ್ನ ಯಾರೂ ಮುಟ್ಟಬಾರದು ಎಂದು ಐನ್ಸ್ಟೈನ್ ಷರತ್ತು ವಿಧಿಸಿದ್ದರು. ಸಮಾಜಕ್ಕೆ ಅಂಜಿ ಈ ನಿಯಮಗಳನ್ನ ಪಾಲಿಸದೇ ಇದ್ದರೆ ನೀನು ನನ್ನೊಂದಿಗಿನ ಎಲ್ಲಾ ಸಂಬಂಧಗಳನ್ನ ತ್ಯಜಿಸಬೇಕು ಎಂಬ ಕರಾರನ್ನ ಪತ್ನಿಯ ಮುಂದಿಟ್ಟಿದ್ದರು. ಈ ಸೂತ್ರಗಳಿಂದ ಇವರ ದಾಂಪತ್ಯ ಜೀವನ ಸುಖಮಯವಾಗಿರಲಿಲ್ಲ. 1952 ನವೆಂಬರ್ 9ರಂದು ಇಸ್ರೇಲ್ ಮೊದಲ ಅಧ್ಯಕ್ಷ ಚೈಮ್ ವಿಜ್ಮನ್ ಮೃತಪಟ್ಟ ನಂತರ ಇಸ್ರೇಲ್ನ 2ನೇ ಅಧ್ಯಕ್ಷರಾಗುವಂತೆ ಆಲ್ಬರ್ಟ್ ಐನ್ಸ್ಟೈನ್ ಅವರಿಗೆ ಆಫರ್ ಕೂಡ ಬಂದಿತ್ತು. ಆದರೆ ಐನ್ಸ್ಟೈನ್ ರವರು ನಾಜೂಕಿನಿಂದಲೇ ಅವರಿಗೆ ಬಂದ ಆಫರ್ ಅನ್ನ ನಿರಾಕರಿಸಿದ್ರು. ಅದಕ್ಕೆ ಕಾರಣ ಕೇಳಿದಾಗ ಅವರ ನೈಸರ್ಗಿಕ ಯೋಗ್ಯತೆಯ ಕೊರತೆ ಮತ್ತು ಜನರನ್ನ ಸರಿಯಾಗಿ ನಿಭಾಯಿಸುವ ತಾಕತ್ತು ಇಲ್ಲದೆ ಇರುವುದು ಎಂದು ತಿಳಿಸಿದ್ರು. ಅಂದರೆ ಅಧಿಕಾರಕ್ಕಾಗಿ ದುರಾಸೆ ಪಡಲ್ಲ, ನನಗೆ ವಯಸ್ಸಾಗಿದೆ, ನಾನು ಅಧ್ಯಕ್ಷನಾಗುವುದು ಸೂಕ್ತವಲ್ಲ ಎಂದು ಹೇಳಿ ಅಧ್ಯಕ್ಷರಾಗುವ ಅವಕಾಶವನ್ನ ತಿರಸ್ಕರಿಸಿದ್ರು. ನೆನಪಿನ ಶಕ್ತಿಗೆ ಹೆಸರುವಾಸಿಯಾಗಿದ್ದ ಆಲ್ಬರ್ಟ್ ಐನ್ಸ್ಟೈನ್ ಮೆದುಳಿನಲ್ಲಿ 160ರ ಆಸುಪಾಸಿನ ಐಕ್ಯೂ ಇತ್ತು. ನ್ಯೂರಾನ್ಗಳು ಮತ್ತು ಗ್ಲಿಯಾ ಎಂಬ 2 ವಿಧದ ಜೀವಕೋಶಗಳ ಅಸಾಮಾನ್ಯ ಅನುಪಾತವನ್ನ ಹೊಂದಿದ್ದರಿಂದ ಅತ್ಯಂತ ಬುದ್ಧಿವಂತ ಹಾಗೂ 16 ಸಿದ್ಧಾಂತಗಳು, ಅನ್ವೇಷಣೆಗಳಿಗೆ ಐನ್ಸ್ಟೈನ್ ಹೆಸರುವಾಸಿಯಾಗಿದ್ರು. ಇವರ ತಿಳುವಳಿಕೆ ಮತ್ತು ಆಲೋಚನೆ ಉಳಿದವರಿಗಿಂತ ಭಿನ್ನವಾಗಿತ್ತು ಎಂದು ಅಧ್ಯಯನ ವರದಿ ಮಾಡುತ್ತೆ. ಆದರೆ ಇವರ ಮೆದುಳು ಹಾಗೂ ಬುದ್ಧಿವಂತಿಕೆ ಕುರಿತು ಹಲವು ವಾದಗಳಿದೆ ಎನ್ನುತ್ತಾರೆ. 1955ರಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಕೊನೆಯುಸಿರೆಳೆದು ಬಳಿಕ ಅವರ ಮೆದುಳನ್ನ ಬೇರೆಯವರಿಗೆ ಜೋಡಿಸಲು ಮುಂದಾಗಿದ್ದರು ಎಂಬ ಕಥೆಗಳಿವೆ. ಇವರ ಜ್ಞಾಪಕ ಶಕ್ತಿ ಬಗ್ಗೆ ತಿಳಿದ ಡಾಕ್ಟರ್ ಥಾಮಸ್ ಟೋಲ್ಡ್ ಹಾರ್ವೆ ಎಂಬ ವೈದ್ಯರೊಬ್ಬರು 4 ದಶಕಗಳ ಕಾಲ ಐನ್ಸ್ಟೈನ್ ಮೆದುಳನ್ನ ತೆಗೆದುಕೊಂಡು ಹೋಗಿ ಯಾರ ಅನುಮತಿಯನ್ನ ಪಡೆಯದೆ ವೈದ್ಯರು ಆ ಮೆದುಳನ್ನ ತಮ್ಮ ಬಳಿಯೇ ಇಟ್ಟುಕೊಂಡಿದ್ದರಂತೆ. ಹಾರ್ವೆಗೆ ಒಂದು ಅಸಾಮಾನ್ಯ ಕಲ್ಪನೆ ಇತ್ತು. ಐನ್ಸ್ಟೈನ್ ಮೆದುಳನ್ನ ತೆಗೆದುಕೊಳ್ಳುವ ಮೂಲಕ ನಾನು ಸಹ ಬುದ್ಧಿವಂತನಾಗಬಹುದು, ವೈದ್ಯಕೀಯ ಲೋಕದಲ್ಲಿ ಇನ್ನಿಲ್ಲದ ಅನ್ವೇಷಣೆ ಮಾಡಬಹುದು, ಇದರಿಂದ ಇಡೀ ವೈದ್ಯಕೀಯ ಲೋಕ ನನ್ನನ್ನ ಸತ್ತ ಮೇಲೂ ನೆನಪಿಟ್ಟುಕೊಳ್ಳುವಂತೆ ಮಾಡುತ್ತೆ ಎಂಬುವ ನಂಬಿಕೆ ಅವರಲ್ಲಿತ್ತು. 1955ರಲ್ಲಿ ಐನ್ಸ್ಟೈನ್ ಶವ ಪರೀಕ್ಷೆಯ ಸಮಯದಲ್ಲಿ ಹಾರ್ವೆ ಐನ್ಸ್ಟೈನ್ ಕುಟುಂಬವನ್ನ ಮೊದಲು ಕೇಳದೆ ವೈಜ್ಞಾನಿಕ ಅಧ್ಯಯನಕ್ಕಾಗಿ ಮೆದುಳಿನ ಭಾಗವನ್ನ ಇಟ್ಟುಕೊಂಡರು. ಅವರು ಆಲ್ಬರ್ಟ್ ಹಿರಿಯ ಮಗ ಹಾಲ್ಸ್ ಐನ್ಸ್ಟೈನ್ ನಿಂದ ಮಾತ್ರ ಅನುಮತಿ ಪಡೆದಿದ್ದ ಎಂದು ತಿಳಿದು ಬಂದಿದೆ. ಐನ್ಸ್ಟೈನ್ ಮೆದುಳನ್ನ ಕತ್ತರಿಸಿ ಚಿತ್ರಗಳನ್ನ ತೆಗೆದುಕೊಂಡು ಅದನ್ನ ಸಂರಕ್ಷಿಸಿದ ಹಾರ್ವೆ ಆ ಮೆದುಳನ್ನ ತಮ್ಮ ಮನೆಯಲ್ಲಿದ್ದ ಪ್ರಯೋಗಾಲಯಕ್ಕೆ ತೆಗೆದುಕೊಂಡು ಬಂದಿದ್ದ. ಅಲ್ಲಿಯೇ ಅದರ ಚಿತ್ರ ತೆಗೆದುಕೊಂಡು ಬರೋಬ್ಬರಿ 240 ತುಂಡುಗಳಾಗಿ ಕತ್ತರಿಸಿದ್ದ ಬಳಿಕ ಆ ಮೆದುಳನ್ನ ಇಟ್ಟುಕೊಂಡು ಅದರ ಮೇಲೆ ಪರೀಕ್ಷೆ ನಡೆಸಲು ಆತ ಮುಂದಾಗಿದ್ದ. ಹಗಲು ರಾತ್ರಿ ಮೆದುಳಿನ ನ್ಯೂರಾನ್ ಪ್ರತಿಕ್ರಿಯೆಗಳು, ವಿದ್ಯುತ್ ಕಾಂತೀಯ ಚಲನೆ,
ನರಕೋಶಗಳು ಹೀಗೆ ಎಲ್ಲಾ ವಿಚಾರಗಳು ಒಂದೊಂದಾಗಿ ಅಧ್ಯಯನ ಮಾಡುತ್ತಿದ್ದರು ಎನ್ನಲಾಗಿದೆ. ನಂಬುವುದಕ್ಕೆ ಸಾಧ್ಯ ಇಲ್ಲದ ಐನ್ಸ್ಟೈನ್ ಮೆದುಳಿನ ರಹಸ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಹಾಗೂ ಇನ್ನಷ್ಟು ಕುತೂಹಲಕಾರಿ ವಿಷಯ ತಿಳಿಯಲು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನೊಂದು ವಿಡಿಯೋಲ್ಲಿ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು.